ಸಮರ್ಥ ಆಚೆ ಬರೋವರೆಗೂ ನನಗೆ ಊಟನೇ ಬೇಡ. ಇದನ್ನ ಹರಕೆ ಅಂತಾನೆ ಅನ್ಕೊಳ್ಳಿ. ಇವರೆಲ್ರಿಗೂ ಏನಾಗಿದೆ? ಆ ಸಮರ್ಥ ಜೈಲಲ್ಲಿ ಕೂತಿದ್ರೆ ಇವ್ರಿಗೇನ್ ಸಂಕಟ? ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋರ್ ತರ ಆಡ್ತಿದ್ದಾರೆ. ಇವ್ರು ಯಾರಿಗೂ ನಿಧಿ ಬಗ್ಗೆ ಮಾತ್ರ ಯೋಚನೆ ಇಲ್ಲ. ಅವನನ್ನ ಬಿಡಿಸ್ಬೇಕು ಅಂತಾನೆ ತಲೆ ಕೆಡಿಸ್ಕೊಂಡಿದ್ದಾರೆ. ಅಭಿ ಅಭಿ ಇಷ್ಟೊಂದು ಹಠ ಮಾಡಬೇಡಿ, ತಿಂಡಿತೀನಿ. ಇಲ್ಲಪ್ಪ, ಅಭಿ ಹೇಳ್ತಿರೋದು ಸರಿಯಾಗಿದೆ. ಇದನ್ನ ಹರಕೆ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಆ ದೇವಿಗೆ ನಾವು ಹಾಕ್ತಿರೋ ಸವಾಲು ಅಂತನಾದ್ರೂ ಅನ್ಕೊಳ್ಳಿ. ಸಮರ್ಥ ಆಚೆ ಬರೋವರೆಗೂ ನಾವು ಊಟ ಮಾಡಲ್ಲ. ಅಟ್ಲೀಸ್ಟ್ ಅವ್ನು ಆಚೆ ಬರೋದಕ್ಕೆ ಒಂದು ಸುಳಿವಾದ್ರೂ ಸಿಗಬೇಕು. ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ದಾರೆ, ಒಂದು ನಿಮಿಷ. ಹೇಳಿ ಸರ್. ಹೌದಾ, ಸರಿ, ನಾನು ಈಗಲೇ ಬರ್ತೀನಿ. ಬ್ರೋ, ಏನು ಹೇಳಿದ್ರು? ಒಂದು ಗುಡ್ ನ್ಯೂಸ್ ಇದೆ. ಅವತ್ತು ರಾತ್ರಿ ಕಾರ್ ಆಕ್ಸಿಡೆಂಟ್ ಆದಾಗ ಅಲ್ಲಿ ಇನ್ನೊಂದು ಕಾರು ಓಡಾಡಿತ್ತು. ಅದ್ರ ಟೈರ್ ಮಾರ್ಕ್ಸು ಸಿಕ್ಕಿತ್ತು. ಈಗ CCTV ಫುಟೇಜ್ ಸಿಕ್ಕಿದೆಯಂತೆ. ಇನ್ಸ್ಪೆಕ್ಟರ್ ಈಗಲೇ ಬರೋಕ್ಕೆ ಹೇಳಿದ್ದಾರೆ. ಅಭಿ, ನೀನು ಸ್ಟೇಷನ್ಗೆ ಹೋಗಿ ಮಾತಾಡ್ಕೊಂಡು ಬಾ. ಅಭಿ, ನೀನು ಲಾಯರ್ ಹತ್ರ ಹೋಗಿ ಮಾತಾಡಿ ಈ ವಿಷಯನ ಡಿಸ್ಕಸ್ ಮಾಡು. ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗ್ರಪ್ಪ, ಹಾಗೆ ಹಶುಕೊಂಡು ಹೋಗ್ಬೇಡಿ. ಇಲ್ಲ ಅಮ್ಮ, ಈಗ ತಡ ಮಾಡೋದು ಒಳ್ಳೇದಲ್ಲ. ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ. ಇವತ್ತಿಂದ ನಾನು ಉಪವಾಸ ಇದ್ದು ಸಾಯ್ಬೇಕು. CCTV ಫುಟೇಜಲ್ಲಿ ಅಲ್ಲಿ ಬೇರೆ ಕಾರ್ ಓಡಾಡಿದೆ ಅಂತ ಗೊತ್ತಾಗಿ ಆ ಕಾರಿಂದನೇ ಆಕ್ಸಿಡೆಂಟ್ ಆಗಿದೆ ಅಂತ ಪ್ರೂವ್ ಆದರೆ ನಿಧಿಗೆ ಶಿಕ್ಷೆ ಆಗಲ್ಲ. ಸಮರ್ಥ ಕೂಡ ಆಚೆ ಬರ್ತಾನೆ. ನಿಜವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅಣ್ಣ, ಆಫೀಸ್ ಬಗ್ಗೆ, ಕೆಫೆ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ. ಎಲ್ಲ ನಾನು ನೋಡ್ಕೋತೀನಿ. ಮಹೇಶ, ನಿನಗೆ ನನ್ನ ಬಗ್ಗೆ ಬೇಸರ ಇಲ್ವಾ? ಯಾಕಣ್ಣ ಯಾಕೆ ಮತ್ತೆ ಕೇಳ್ತಿದ್ಯಾ? ಬೇಸರ ಮಾಡ್ಕೊಳ್ಳೋಂಥ ಕೆಲಸ ನೀನೇನು ಮಾಡಿದ್ಯಾ? ಅಲ್ಲ, ನಿಧಿನ ಪೊಲೀಸ್ನವ್ರಿಗೆ ಸರೆಂಡರ್ ಮಾಡಿಸೋದಕ್ಕೆ ಕರ್ಕೊಂಡು ಹೊರಟಿದ್ನಲ್ಲ, ಆ ನಿರ್ಧಾರದಿಂದ ನಿನ್ನ ಮನಸ್ಸಿಗೆ ಬೇಜಾರಾಯ್ತಾ ಅಂತ ಕೇಳ್ತಾ ಇದ್ದೀನಿ. ನಿನ್ನನ್ನು ಒಂದು ಮಾತು ಕೇಳದೆ ನಾನು ಆ ನಿರ್ಧಾರ ತಗೊಂಡೆ. ಅಣ್ಣ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮಾಡೋ ಪ್ರತಿ ಕೆಲಸದಲ್ಲೂ ನ್ಯಾಯ ನೀತಿ ಇದ್ದೇ ಇರುತ್ತೆ. ನಿಧಿ ನನ್ನ ಮಗಳು ಹೌದು, ಆದರೆ ನೀನು ಅವಳನ್ನು ಮಗಳಿಗಿನ್ನ ಹೆಚ್ಚಾಗಿ ಸಾಕಿದೀಯ. ಅವಳ ಜವಾಬ್ದಾರಿನ ನೀನೇ ತಗೊಂಡು ಇಷ್ಟು ವರ್ಷ ಬೆಳೆಸಿದೀಯ. ಅಂಥದ್ರಲ್ಲಿ ಅವಳ ಕೈ ಇಟ್ಕೊಂಡು ಪೊಲೀಸ್ ಸ್ಟೇಷನಿಗೆ ನೀನು ಕರ್ಕೊಂಡು ಹೊರಟಿದ್ದಾಗ ನಿನ್ನ ಮನಸ್ಸಲ್ಲಿ ಏನಾಗ್ತಿತ್ತು ಅಂತ ನನಗೆ ಅರ್ಥ ಆಗುತ್ತೆ ಅಣ್ಣ. ಯಾವುದೇ ಕಾರಣಕ್ಕೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಿನ್ನ ಮನಸ್ಸಲ್ಲಿತ್ತು. ನ್ಯಾಯ ಗೆಲ್ಲಬೇಕು ಅಂತ ನಿನ್ನಲ್ಲಿತ್ತು. ನೀನು ಯಾವತ್ತಿದ್ರೂ ನ್ಯಾಯದ ಪರವಾಗಿ ಇರ್ತೀಯ ಅಂತ ನನಗೆ ಗೊತ್ತು ಅಣ್ಣ. ನಿಧಿ ನಿನ್ನ ಮಗಳು, ಅವಳ ಬಗ್ಗೆ ಯಾವುದೇ ನಿರ್ಧಾರ ತಗೊಳ್ಳೋ ಹಕ್ಕು ನಿನಗಿದೆ ಅಣ್ಣ. ನಿನ್ನ ಒಡ ಹುಟ್ಟದವನಾಗಿ ನಿನ್ನ ಬಗ್ಗೆ ನಾನು ಇಷ್ಟು ಅರ್ಥ ಮಾಡ್ಕೊಳ್ದಿದ್ರೆ ಹೇಗಣ್ಣ? ಆದರೂ ನಿಧಿ ಮದುವೆ ಆಗಬೇಕಾಗಿರೋ ಹೆಣ್ಮಗಳು, ಅಂಥದ್ರಲ್ಲಿ ನಾನಾ ರೀತಿ ತಪ್ಪೇನಿಲ್ಲ ಅಣ್ಣ. ನಿಜವಾಗ್ಲೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ನಿಧಿ ಮಾಡಿರೋ ತಪ್ಪಿಗೆ ಸಮರ್ಥ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಏನ್ ಹೇಳಿದ್ರಿ ನೀವು? ಆ ಆಕ್ಸಿಡೆಂಟ್ ಮಾಡಿದ್ದು? ಹೌದು, ನಮಗೂ ಈ ಸತ್ಯ ಗೊತ್ತಿರಲಿಲ್ಲ. ಈ ಆಕ್ಸಿಡೆಂಟ್ ಮಾಡಿದ್ದು ನನ್ನ ಮಗಳು ನಿಧಿ. ಏನ್ ಪುಟ್ಟ ಇದೆಲ್ಲ?
ನೀನು ನನ್ನನ್ನು ಕ್ಷಮೆ ಕೇಳೋದಾ? ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ಕ್ಷಮೆ ಕೇಳಬೇಕು. ಸಮಾಧಾನ ಮಾಡ್ಕೋ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ರೀತಿ ಮಾಡ್ತಿದ್ರು. ನಿನಗೆ ಪಾಪು ಎಷ್ಟು ಮುಖ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆಗ ಅವನ ನಿರ್ಧಾರಕ್ಕೆ ನಾನು ಬೆಂಬಲವಾಗಿ ನಿಲ್ಬೇಕಾಗಿತ್ತು. ನನಗೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಗೊತ್ತಮ್ಮ, ಇಷ್ಟು ವರ್ಷ ನಿಮ್ಮ ಜೊತೆಲಿದ್ದು ನೀವೇನು ಅಂತ ಗೊತ್ತಿದ್ದು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ಟೆ. ಈಗಲೂ ನಾನು ಮಾತಾಡಿದ್ದೆಲ್ಲ ನೆನ್ಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ಅಷ್ಟಾದ್ರೂ ನೀವು ನನ್ನ ಕಣ್ಣೀರು ಒರ್ಸೋಕ್ ಬಂದಿದ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಆಗಿದ್ದಾಯ್ತು. ಇದರಲ್ಲಿ ನಿಮ್ಮಿಬ್ಬರು ತಪ್ಪು ಇಲ್ಲ. ನೀವಿಬ್ಬರು ಇಂಥ ಪರಿಸ್ಥಿತಿಲಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡಿದ್ದೀರಾ. ಗಂಡನ ಉಳಿಸ್ಕೊಳ್ಳೋದಕ್ಕೆ ನೀನು ಹೋರಾಟ ಮಾಡಿದೀಯ. ಮಗಳನ್ನ ಕಾಪಾಡಿಕೊಂಡು ಮಗನ್ನೂ ಉಳಿಸ್ಕೊಳ್ಬೇಕು ಅಂತ ತುಳಸಿಯವ್ರು ಹೋರಾಟ ಮಾಡ್ತಿದ್ದಾರೆ. ಇದರಲ್ಲಿ ಪರಿಸ್ಥಿತಿ ನಮ್ಮ ಪರವಾಗಿಲ್ಲ ಅಷ್ಟೇ. ಅಷ್ಟಕ್ಕೂ ಅದಕ್ಕೆ ನಾ ಅಪಾರ್ಥ ಮಾಡ್ಕೊಂಡಿದ್ದು ನೀನೊಬ್ಬಳೇ ಅಲ್ಲ. ನಾವು ಅದಕ್ಕೆ ಯಾಕೆ ಸಮರ್ಥ ಪರವಾಗಿ ಸಾಕ್ಷಿ ಹೇಳ್ತಿಲ್ಲ ಅಂತ ಅವ್ರ ಮೇಲೆ ಬೇಸರ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಪಾಲಿಗೆ ದೇವತೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ.